ಈಗ ಹೆಂಗ ಆಕೈತಿ, ನಾಲಿಗೆ ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೇದು ಅಂತ ಇದ್ರಾಗ ಬರಂಗಿಲ್ಲ. ಯಾಕಂದ್ರ ನೀವು ನಾಲಿಗೆ ಒಳ್ಳೇದೈತಿ ಬಟ್ ನಿಮ್ ಕಡೆ ಜಾಬ್ ಇಲ್ಲ ಅಂದ್ರ ಮಂದಿ ಬೈತಾರ. ಸೊ ನಾಡೆಲ್ಲ ನಿಮ್ಗೆ ಒಳ್ಳೇದ್ ಆಗಂಗಿಲ್ಲ, ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರ ಅವ್ರು. ನಮಸ್ಕಾರ ರೀ ಎಲ್ಲಾ ಸಕಲ ಕಲಾ ವಲ್ಲಭರಿಗೆ. ಕುಣಿಯಕ್ಕೆ ಬರ್ಲಿಲ್ಲ ಅಂದ್ರೆ ನೆಲ ಡೊಂಕನ್ಬಾರ್ದು ಅಂತೇನಿಲ್ಲ. ಸೊ ಅದ ಏನ್ ಮಾಡ್ಬೇಕಂದ್ರೆ ಅದಕ್ಕೊಂದ್ ಪ್ರಾಪರ್ ಚಲೋ ನೆಲ ನೋಡ್ಬೇಕು. ಈಗ ಒಂದ್ ಸ್ವಲ್ಪ ನೋಡ್ರಿ, ಹಿಂಗ ಇದೈತ್ ನೋಡ್ರಿ, ಒಂದ್ ಸ್ವಲ್ಪ ಚಲೋ ನೆಲ. ಲೈಕ್ ನೀವು ಈ ಸೈಡ್ ಕುಣಿದ್ರಿ ಅನ್ಕೋರಿ, ಇದು ಫ್ಲೋರ್ ಸರಿ ಇಲ್ಲ, ಈ ಕಡೆ ಒಂದ್ ಸ್ವಲ್ಪ ಹಿಂಗ ಇದೆಲ್ಲ ಐತಿ, ಪ್ರಾಪರ್ ಇಲ್ಲ. ಸೊ ನೀವು ಕುಣಿಬೇಕಂದ್ರ ಒಂದ್ ಸ್ವಲ್ಪ ಚಲೋ ಅಂತ ಒಂದ್ ಸ್ವಲ್ಪ ಹಿಂಗ ಫಸ್ಟ್ ಕ್ಲಾಸ್ ಇರ್ಬೇಕದು. ಸೊ ಅವಾಗ ಕುಣ್ಯಾಕ್ ಚಲೋ ಆಕೈತಿ. ಇಲ್ಲಾಂದ್ರ ಕುಣ್ಯಾಕ್ ಆಗಿಲ್ಲ ಅಂತ ಹೇಳಿ ನೆಲ ಡೊಂಕ್ ಅಂತ ಹೇಳಿ ನೀವ್ ಎಲ್ಲಿ ಕಂಪ್ಲೇಂಟ್ ಮಾಡಕ್ ಹೋದ್ರಿ ಅಂದ್ರ ಸೊ ನಿಮ್ಗ ಬೈದ್ ಕಳಿಸ್ತಾರು. ಇದೇನಿಲ್ಲ, ಇದು ಗಾದೆ ಮತ್ತೆ ಇದು ಕರೆಕ್ಟ್ ಐತಿ ಆಕ್ಚುಲಿ. ಯಾಕಂದ್ರ ಈಗ ಬಾಳ ಮಂದಿ ಕುಣ್ಯಾಕ್ ಬರಂಗಿಲ್ಲ. ಅಂದ್ರ ಕುಣಿತಾರ, ಹಂಗ ಮದ್ವಿ ಆದವ್ರದು ಹಿಂಗ್ ಕುಣಿತಾರು, ಮನೆಯವ್ರ ಮಾತ್ ಕೇಳಿ ಕುಣಿತಾರ, ಅದಲ್ಲ. ಕಲ್ಲವ ಕೆಳ ಮಲ್ಲವ, ನಿಂಗವ ಕೆಳ ನೀಲವ, ಎಲ್ಲವ ಕೆಳ ಎಂಕವ, ಸಂಗವ ಕೆಳ ಗಂಗವ್ವ, ಮದುವೆ ಒಂದಾಗತೈತಿ, ಓಹೋ ಮದುವೆ ಒಂದಾಗತೈತಿ. ಸೊ ಅದ್ ಹೇಳ್ತಾರಲ್ಲ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಅಂತೇಳಿ, ಅದನ್ನು ಅವ್ರ ಹೇಳಿದಾರ ಮತ್ತೆ. ಸೊ ಆ ಟೈಮ್ ಒಳಗ್ ನಾನು ಇರ್ಲಿಲ್ಲ, ನಾವಾಗ ಬಾಳ್ ಮಾಡಿ ಊರಿಗೆ ಹೋಗಿದ್ದೆ ಅನ್ನಿಸ್ತೈತಿ. ಸೊ ನಾ ಊರಿಗೆ ಹೋದಾಗ ಒಂದ್ ಸ್ವಲ್ಪ ಏನೇನೋ ಹೇಳ್ಬಿಟ್ಟಿದಾರ ಅವ್ರ. ಅವು ಎಲ್ಲಾ ಪ್ರಿಂಟ್ ಆಗಿ ಬಿಟ್ಟಿದಾವ, ಆಲ್ರೆಡಿ ಪಬ್ಲಿಷ್ ಆಗಿದಾವು. ಅದು ಆಳಾಗಿ ದುಡಿ ಅರಸನಾಗಿ ಮೆರೆ ಅಂತ ಒಂದ್ ಸ್ವಲ್ಪ ಐತ್ ನೋಡು, ಅದೊಂದ್ ಸ್ವಲ್ಪ ತಕರಾರ್ ಆಗತೈತಿ. ಅದ್ರೊಳಗ ಒಂದ್ ಸ್ವಲ್ಪ ಪ್ರಾಬ್ಲಮ್ ಬರತೈತಿ. ಮೊನ್ನೆ ವೋಟಿಂಗ್ ಮಾಡಿಸಿದ್ವು. ಸೊ ಆಳಾಗಿ ಯಾರ್ಯಾರು ದುಡ್ಯಾತಾರ ಅವ್ರು ಕಂಪ್ಲೇಂಟ್ ಮಾಡತ್ತಾರ, ಸರ್ ಮಂಡೇ ಟು ಫ್ರೈಡೇ ಸ್ಯಾಟರ್ಡೆ ಆಳಾಗಿ ದುಡ್ಯಾತೇವ್ರಿ, ಬಟ್ ಸಂಡೇ ದಿನ ಅರಸನಾಗಿ ಮೆರ್ಯಾಕ್ ಆಗೋಲ್ತ್ರಿ. ಸೊ ಇದನ್ನ ಹೆಂಗ್ ಏನ್ ಮಾಡುದು ಅಂತಂದ್ರ, ಸೊ ನಾಂದೆ ಲೈಕ್ ಹೆಂಗ್ ಆಗ್ತೈತಿ. ಈಗ ನಂಗ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ನಾ ಹಾಳಾಗಿ ಮಂಡೇ ಟು ಫ್ರೈಡೇ ನಾ ಕೆಲಸ ಮಾಡಿ, ಸೊ ಐ ಡೋಂಟ್ ನೋ ಅಬೌಟ್ ದಾಟ್. ಸೊ ನಾ ಏನಂದೆ, ಫಸ್ಟ್ ಮಂಡೇ ಟು ಫ್ರೈಡೇ ನಾ ಹಾಳಾಗಿ ದುಡಿತೇನಿ. ಸೊ ನಂಗ್ ಹೆಂಗ್ ಫೀಲ್ ಆಗ್ತೈತಿ ಏನ್, ಆಮೇಲೆ ನಂಗ್ ಅರಸನಾಗಿ ಹೆಂಗ್ ಮೆರಿತೀನಿ ಏನ್, ಸ್ಯಾಟರ್ಡೆ ಸಂಡೇ ನೋಡುನು. ಸೊ ಈ ವೀಕ್ ಫಸ್ಟ್ ದುಡಿತೀನಿ. ಯಾಕಂದ್ರೆ ಸ್ವಲ್ಪ ಜನ ಮಂದಿ ಪ್ರಾಬ್ಲಮ್ಸ್ ಇದಾವ. ಒಂದ್ ಸ್ವಲ್ಪ ಜನ ಏನ್ ಅನ್ನತ್ತಾರೋ, ಇಲ್ಲ ಸರ್ 500 ರೂಪಾಯಲ್ಲಿ ಅರಸನಾಗಿ ಮೆರ್ಯಾಕ್ ಪ್ರಾಬ್ಲಮ್ ಏನಿಲ್ಲ, ಮೆರಿಬಹುದು. ಅವ್ರ ಪ್ರಕಾರ ಹೆಂಗಂದ್ರ ಒಂದ್ ಸ್ವಲ್ಪ ಸ್ಯಾಟರ್ಡೆ ಸಂಡೇ ಅಷ್ಟೇ ಒಂದು ಸ್ಟ್ರಾಂಗ್ ಹಿಂಗ್ ತಗೊಂಡು ಚಿಲ್ಲಿದಾರ ಅವ್ರು. ಸೊ ಒಂದ್ ಸ್ವಲ್ಪ ಜನ ಮೆರ್ಯಾಕ್ ಆಗೋಲ್ತು. ಯಾಕಂದ್ರೆ ನಾಲಿಗೆ ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೇದು ಅಂತ ಐತ್ ನೋಡು, ಅದೊಂದ್ ಸ್ವಲ್ಪ ಕಿರಿಕಿರಿ ಆಗೈತದು. ಅದು ಆಕ್ಚುಲಿ ಏನ್ ಅನ್ನತ್ತಾರಂದ್ರ, ನಾಲಿಗೆ ಒಳ್ಳೇದಾದ್ರೆ ಟೇಸ್ಟ್ ಎಲ್ಲ ಒಳ್ಳೇದು ಅಂತ ಮಾಡ್ರಿ ಅಂತ ಬೆನ್ನಂತಿದಾರು. ಸೊ ನಾನು ಅದ್ರ ಬಗ್ಗೆ ಥಿಂಕ್ ಮಾಡಿದೆ, ಕರೆಕ್ಟ್ ಇತ್ತು ಒಂದ್ ಟೈಪ್. ಯಾಕಂದ್ರೆ ಒಂದ್ಸತಿ ಏನಾಗ್ತೈತಿ, ಹಿಂಗ್ ಹೀಟ್ ಆಗಿ ನಾಲಿಗೆಲ್ಲ ಕೆಟ್ಟ ಬಿಟ್ಟಿತ್ತು ತಿಳ್ಕೊ, ಟೇಸ್ಟ್ ಸರಿ ಬರಂಗಿಲ್ಲ. ಮತ್ ಬಿ ಕಾಂಪ್ಲೆಕ್ಸ್ ತಿನ್ಬೇಕಾಕೈತಿ, ಅದ್ರ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗೈತಿ. ಫುಡ್ಸ್ ಅವೆಲ್ಲ ಟ್ಯಾಬ್ಲೆಟ್ಸ್ ತಗೊಂಡಾಗ ಮಾತ್ರ ಮತ್ತೆ ಟೇಸ್ಟ್ ಎಲ್ಲ ಕರೆಕ್ಟ್ ಆಕೈತಿ. ಸೊ ನಾಲಿಗೆ ಒಳ್ಳೇದಾದ್ರೆ ಟೇಸ್ಟ್ ಎಲ್ಲ ಒಳ್ಳೇದು, ಇದು ಒಂಥರ ಚೆನ್ನಾಗಿರೋ ಕಾನ್ಸೆಪ್ಟ್. ಈಗ ಹೆಂಗ್ ಆಕೈತಿ, ನಾಲಿಗೆ ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೇದು ಅಂತ ಇದ್ರಾಗ ಬರಂಗಿಲ್ಲ. ಯಾಕಂದ್ರೆ ನೀವು ನಾಲಿಗೆ ಒಳ್ಳೇದೈತಿ ಬಟ್ ನಿಮ್ ಕಡೆ ಜಾಬ್ ಇಲ್ಲ ಅಂದ್ರ ಮಂದಿ ಬೈತಾರ. ಸೊ ನಾಡೆಲ್ಲ ನಿಮ್ಗೆ ಒಳ್ಳೇದ್ ಆಗಂಗಿಲ್ಲ, ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರ ಅವ್ರು. ತುಂಬಾ ನೋವಾಗುತ್ತ್ರಿ, ಹೌದಿಲ್ಲ? ಯಾಕಂದ್ರ ಬರೀ ನಾಲಿಗೆ ಒಳ್ಳೇದಿದ್ ನಡೆಯಂಗಿಲ್ಲ. ಫೋನ್ ಪೇ ಗೂಗಲ್ ಪೇದಾಗ ರೊಕ್ಕ ಇರ್ಬೇಕು. ಸೊ ಅವಾಗ ನಾಡೆಲ್ಲ ಆಟೋಮೆಟಿಕ್ಲಿ ಒಳ್ಳೇದ. ಬಟ್ ಲಾಸ್ಟಿಗೆ ಮತ್ ಹೇಳೋದದ, ಡಿಪ್ರೆಷನ್ ಗಾದೆ ಮತ್ತೆಲ್ಲ ಚೇಂಜ್ ಮಾಡ್ನು. ಅದ್ರಾಗೆಲ್ಲ ಏನೇನ್ ಬೇಕಾದ್ರ NCERT CBSE ಏನೇನೇ ತೆಗದ್ ಎಲ್ಲ ಸ್ವಂತ ಆಟೋನಮಸ್ ಹಾಕುನು. ಬಟ್ ಡಿಪ್ರೆಷನ್ ಅನ್ನಕ್ ಹೋಗ್ಬೇಡ್ರಿ, ಟೆನ್ಷನ್ ತಗೋಬೇಡ್ರಿ. ಏನಿದ್ರು ನಾ ಬರ್ತೇನಿ, ಸಾಲ್ವ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.